ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು KEA ನಡೆಸುತ್ತಿರುವ SDA GK 2026ರ ಪ್ರಶ್ನೆ ಪತ್ರಿಕೆಯನ್ನು ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸ್ನೇಹಿತರೆ ಬನ್ನಿ ಚರ್ಚೆಯನ್ನು ಆರಂಭಿಸೋಣ. ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಅದಿತಿ ಸ್ವಾಮಿ ಮತ್ತು ಓಜಸ್ ಡಿ ಅವರು ವಿಶ್ವ ಚಾಂಪಿಯನ್ಶಿಪ್ 2023ರಲ್ಲಿ ಭಾರತದ ಪ್ರಪ್ರಥಮ ವೈಯಕ್ತಿಕ ಚಿನ್ನದ ಪದಕಗಳನ್ನು ಗೆದ್ದಿರುತ್ತಾರೆ? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಶೂಟಿಂಗ್ ವಿಭಾಗದಲ್ಲಿ ಅದಿತಿ ಸ್ವಾಮಿ ಮತ್ತು ಓಜಸ್ ಡಿ ಅವರು ಬಂಗಾರದ ಪದಕವನ್ನು ಗೆಲ್ತಾರೆ. ಇದು ಶೂಟಿಂಗ್ ವಿಭಾಗ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಾಗಿವೆ. ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಸ್ಕಿಪ್ ಮಾಡೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ಗ್ರಾಮ ಪಂಚಾಯತ್ನ ಸದಸ್ಯರು ಈ ಕೆಳಗಿನವರಿಗೆ ಬರೆದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಬಹುದು. ಸ್ನೇಹಿತರೆ, ಗ್ರಾಮ ಪಂಚಾಯತ್ನ ಮೆಂಬರ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕಂದ್ರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ ಕೊಡಬೇಕು. ಇನ್ ಕೇಸ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಇರಲಿಲ್ಲ ಅಂದರೆ ಅವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಬೇಕು. ಉಪಾಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನು ಕೊಡುವುದರ ಮೂಲಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬಹುದು. ಇನ್ನು KTCPಯನ್ನು ವಿಸ್ತರಿಸಿ ಅಂತ ಇದೆ. ಸ್ನೇಹಿತರೆ, KTCPಯ ವಿಸ್ತರಣೆ ಏನಂದರೆ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್. KTCPಯ ಎಕ್ಸ್ಪ್ಯಾಂಡೇಷನ್ ಏನಂದರೆ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ತಾಲೂಕಿನ ಪ್ರಮುಖ ಭಾಗಗಳನ್ನು ಪ್ರತಿನಿಧಿಸುವ ವಿಧಾನಸಭಾ ಸದಸ್ಯರು ತಾಲೂಕು ಯೋಜನಾ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಇದು ಪಂಚಾಯತ್ ರಾಜ್ ವ್ಯವಸ್ಥೆಯ ಅಡಿಯಲ್ಲಿ ಬರ್ತದೆ. ಇನ್ನು ಗ್ರಾಮ ಸಭೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ. ಗ್ರಾಮ ಸಭೆ ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳನ್ನು ಒಳಗೊಂಡಂತಹ ಒಂದು ಮಂಡಳಿಯೇ ಗ್ರಾಮ ಸಭಾ. ಗ್ರಾಮ ಸಭೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದಾಗ ನಾವು ಏನು ಹೇಳ್ಬೇಕಂದ್ರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳನ್ನು ಒಳಗೊಂಡ ಒಂದು ಮಂಡಳಿಗೆ ನಾವು ಏನಂತ ಕರಿತೀವಿ? ಗ್ರಾಮ ಸಭೆ ಅಂತ ಕರಿತೀವಿ. ಇನ್ನು ಗ್ರಾಮ ಸಭೆ ವ್ಯಾಖ್ಯಾನ ಗ್ರಾಮ ಪಂಚಾಯತ್ನ ಸದಸ್ಯರು ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆಯನ್ನು ಯಾವ ಸಮಯದಲ್ಲಿ ಸಲ್ಲಿಸಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ನೇಹಿತರೆ, ಅದಕ್ಕೆ ಸರಿಯಾದ ಉತ್ತರ ಕಾನೂನಿನಲ್ಲಿ ನಿಗದಿಪಡಿಸಿದ ಸಮಯದಲ್ಲಿ ಹಾಗೂ ಸಾಮಾನ್ಯವಾಗಿ ಚುನಾವಣೆಯ ಸಮಯದಲ್ಲಿ ಮತ್ತು ನಂತರ ನಿಗದಿತ ಅವಧಿಗಳಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರು ಆಸ್ತಿ ಮತ್ತು ಹೊಣೆಗಾರಿಕೆಯ ಘೋಷಣೆಗಳನ್ನು ಸಲ್ಲಿಸಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಜನವರಿ 2026ರಲ್ಲಿ ಈ ಕೆಳಗಿನವರಲ್ಲಿ ಯಾರನ್ನು ಹಿರಿಯ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡದ ತರಬೇತುದಾರರನ್ನಾಗಿ ನೇಮಿಸಲಾಗಿದೆ? ಸ್ನೇಹಿತರೆ, ಇದರ ಉತ್ತರ ಏನಂದರೆ ಅಮೇಲಿಯಾ ವಾಲ್ವೇಡಾ ಇವರನ್ನು ಫುಟ್ಬಾಲ್ ಕೋಚಾಗಿ ನೇಮಕ ಮಾಡಿದ್ದಾರೆ. ಫುಟ್ಬಾಲ್ ಕೋಚ್ ಯಾರಂದರೆ ಅಮೇಲಿಯಾ ವಾಲ್ವರ್ಡೆ ಇವರು ಫುಟ್ಬಾಲ್ ಕೋಚ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ 6ನೇ ಆವೃತ್ತಿ 2026ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸ್ನೇಹಿತರೆ, ಹೇಳಿಕೆಗಳು ಯಾವ ಸರಿಯಾಗಿವೆ ಅಂತ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಆಯ್ಕೆ 1 ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ. ಅಂದರೆ ಈ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಕ್ರೀಡೆಯಾದ ಫಿಗರ್ ಸ್ಕೇಟಿಂಗನ್ನು ಪರಿಚಯಿಸಲಾಗ್ತದೆ. ಹಾಗೆ ಇದು ಧರ್ಮಶಾಲಾದಲ್ಲಿರುವ ಕ್ರೀಡಾಂಗಣದಲ್ಲಿ ನಡೆದಿಲ್ಲ. ಎಲ್ಲಿ ನಡೆದಿದೆ ಅಂದರೆ ಇದು ಗುಲ್ಮಾರ್ಗ್ನಲ್ಲಿ ನಡೆದಿದೆ. ಗುಲ್ಮಾರ್ಗ್ನಲ್ಲೇ ನಡೆದಿರುವಂಥದ್ದು. ಇನ್ನು ಐಸ್ ಹಾಕಿಯನ್ನು ಕೈಬಿಟ್ಟರು ಅಂತ ಇದೆ, ಆದರೆ ತಪ್ಪಾಗಿದೆ. ಐಸ್ ಹಾಕಿಯನ್ನು ಮುಂದುವರಿಸಲಾಯಿತು, ಕೈ ಬಿಟ್ಟಿಲ್ಲ, ಮುಂದುವರಿಸಲಾಯಿತು. ಮುಂದಿನ ಪ್ರಶ್ನೆ ನೋಡೋಣ. ಸ್ನೇಹಿತರೆ,
ಭಾರತೀಯ ರಕ್ಷಣಾ ಪಡೆಗಳ ಪೈಕಿ 2026ರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ನೇತೃತ್ವವನ್ನು ನವದೆಹಲಿಯಲ್ಲಿ ಈ ಕೆಳಗಿನ ಯಾವ ಪಡೆ ವಹಿಸಿತು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಭಾರತೀಯ ನೌಕಾಪಡೆ. ಭಾರತೀಯ ರಕ್ಷಣಾ ಪಡೆಗಳ ಪೈಕಿ ಗಣರಾಜ್ಯೋತ್ಸವದ ಪರೇಡ್ನ ನೇತೃತ್ವವನ್ನು ಭಾರತೀಯ ನೌಕಾಪಡೆ ವಹಿಸಿಕೊಂಡಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ತಪ್ಪಾಗಿ ಹೊಂದಾಣಿಕೆಯಾಗಿರುವ ಜೋಡಿಯನ್ನು ಗುರುತಿಸಿರಿ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಪಟ್ಟಿ 1ರಲ್ಲಿ ಉದ್ಯಾನದ ಹೆಸರಿದೆ, ಅದು ಯಾವ ಸ್ಥಳದಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದಾನೆ ಸ್ನೇಹಿತರೆ. ಅಮೃತ್ ಉದ್ಯಾನವನ ಇದು ನವದೆಹಲಿಯಲ್ಲಿದೆ, ಸರಿಯಾಗಿದೆ. ನವದೆಹಲಿಯಲ್ಲಿ ಎಲ್ಲಿದೆ? ಸರಿಯಾಗಿದೆ. ಅಮೃತ್ ಉದ್ಯಾನವನ ನವದೆಹಲಿಯಲ್ಲಿದೆ. ಇನ್ನು ಶಾಲಿಮಾರ್ ಬಾಗ್ ಇದು ಶ್ರೀನಗರದಲ್ಲಿದೆ, ಇದು ಕೂಡ ಸರಿಯಾಗಿದೆ. ಲೋಧಿ ಗಾರ್ಡನ್ ಆಗ್ರಾದಲ್ಲಿ ಇದೆ ಅಂತ ಕೊಟ್ಟವನೇ, ಆದರೆ ತಪ್ಪು. ಇದು ಇರುವುದು ಲೋಧಿ ಗಾರ್ಡನ್ ಇರೋದು ನವದೆಹಲಿಯಲ್ಲಿದೆ. ಲೋಧಿ ಗಾರ್ಡನ್ ಇರೋದು ನವದೆಹಲಿ. ಇನ್ನು ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇಂಡಿಯನ್ ಬೊಟಾನಿಕ್ ಗಾರ್ಡನ್ ಇರುವುದು ಇದು ಹೌರಾದಲ್ಲಿದೆ, ಕಟಕ್ನಲ್ಲಿಲ್ಲ. ಹೌರಾ ಕಲ್ಕತ್ತಾದಲ್ಲಿರುವುದು. ಇದು ರಾಂಗ್, ಇದು ರಾಂಗ್. ಸೊ ಇದರ ಉತ್ತರ ಏನಂದರೆ ಉತ್ತರ 3 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇತ್ತೀಚೆಗೆ MOEFCC ಇಂದ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲ್ಪಟ್ಟ ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನದಲ್ಲಿದೆ. ಕುಂಭಲ್ಗಢ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ಇತ್ತೀಚೆಗೆ ಇದನ್ನು ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಣೆ ಮಾಡಿದರು. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇದನ್ನು ಇಕೋ ಸೆನ್ಸಿಟಿವ್ ಝೋನ್ ಎಂದು ಘೋಷಣೆ ಮಾಡಿದೆ. ಕುಂಭಲ್ಗಢ್ ಕುಂಭಲ್ಗಢ್ ವನ್ಯಜೀವಿ ಧಾಮ ಇರೋದು ರಾಜಸ್ಥಾನ. ನೆನಪಿನಲ್ಲಿ ಇಟ್ಕೋಬೇಕು, ರಾಜಸ್ಥಾನದಲ್ಲಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 77ನೇ ಗಣರಾಜ್ಯ ದಿನಾಚರಣೆಯ ಮುಖ್ಯ ಅತಿಥಿಗಳು ಅಂದರೆ 26/1/2026ರಂದು ಜರುಗಿದ ಭಾರತದ 77ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿದ್ದವರು ಯಾರು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಸ್ನೇಹಿತರೆ ಆಯ್ಕೆ 2 ಸರಿಯಾಗಿದೆ. ಪ್ರಬೋವೋ ಸುಬಿಯಾಂಟೋ ಇವರು ಇಂಡೋನೇಷ್ಯಾ ಅಧ್ಯಕ್ಷರು. ಇನ್ನು ಇಮ್ಯಾನ್ಯುಯಲ್ ಮ್ಯಾಕ್ರನ್ ಇವರು ಫ್ರಾನ್ಸ್ ಅಧ್ಯಕ್ಷರು. ಇವರು 2026ರ 77ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿರ್ತಾರೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಹೊಂದಿಸಿ ಬರೆಯ ರೂಪದಲ್ಲಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಅವರ ಕ್ಷೇತ್ರ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಆರ್ ಸುನಂದಮ್ಮ ಸಾಹಿತ್ಯ ಕ್ಷೇತ್ರ, ಸಿಂಧು ಗುಜರನ್ ಜಾನಪದ ಕ್ಷೇತ್ರ. ಇನ್ನು ರತ್ನಮ್ಮ ದೇಸಾಯಿ ಇವರು ರಂಗಭೂಮಿ. ಇನ್ನು ಬಬೀನಾ NM ಇವರು ಯೋಗ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇವರಿಗೆ 2025ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಸಿಕ್ಕಿವೆ. ಇದಕ್ಕೆ ಸರಿಯಾದ ಆಯ್ಕೆ ಯಾವುದಂದರೆ ಆಯ್ಕೆ 1 ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹೊಸದಾಗಿ ಕರ್ನಾಟಕದಲ್ಲಿ ರಚಿತವಾದ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು ಅಂತ ಕೇಳಿದರೆ BMLTA ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಧ್ಯಕ್ಷತೆ ವಹಿಸುವವರು ಯಾರು ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮುಖ್ಯಮಂತ್ರಿಗಳು BMLTA ಅಧ್ಯಕ್ಷರಾಗಿರ್ತಾರೆ. BMLTA ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ? ಮುಖ್ಯಮಂತ್ರಿಗಳು. ಇದರ ಉಪಾಧ್ಯಕ್ಷರು ಯಾರಾಗಿರ್ತಾರೆ? ಉಪಾಧ್ಯಕ್ಷರು ಸಾರಿಗೆ ಸಚಿವರಾಗಿರ್ತಾರೆ. ಉಪಾಧ್ಯಕ್ಷರು ಸಾರಿಗೆ ಸಚಿವರು ಇದರ ಉಪಾಧ್ಯಕ್ಷರಾಗಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ರಾಜ್ಯ ಉಣ್ಣೆ ಕೈಮಗ್ಗ ನೇಕಾರರ ಖಾದಿಯೇತರರ ಸಹಕಾರ ಸಂಘಗಳ ಮಹಾಮಂಡಳಿ ನಿಯಮಿತ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಗರಗದಲ್ಲಿದೆ. ಎಲ್ಲಿದೆ? ಗರಗ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ.
ಬೆಂಗಳೂರಿನಲ್ಲಿ 4 ಜನತಾ ಬಜಾರ್ಗಳನ್ನು ನಡೆಸುತ್ತಿರುವುದು ಯಾವುದು ಅಂತ ಕೇಳಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಮಂಡಳಿ ನಿಯಮಿತ. ಇದು ಬೆಂಗಳೂರಿನಲ್ಲಿ 4 ಜನತಾ ಬಜಾರ್ಗಳನ್ನು ನಡೆಸ್ತಾ ಇದೆ. ಜನತಾ ಬಜಾರ್ಗಳನ್ನು ನಡೆಸ್ತಾ ಇರುವುದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ. ಇನ್ನು ಕರ್ನಾಟಕ ವಿಷನ್ ಗ್ರೂಪ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಎಸ್ ಗೋಪಾಲಕೃಷ್ಣನ್ ಇವರು VGITಯ ಪ್ರಸ್ತುತ ಅಧ್ಯಕ್ಷರು. VGITಯ ಪ್ರಸ್ತುತ ಅಧ್ಯಕ್ಷರು ಯಾರು? ಎಸ್ ಗೋಪಾಲಕೃಷ್ಣನ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತದ 2027ರ ಜನಗಣತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ನೇಹಿತರೆ, ಇದರ ಸರಿಯಾದ ಆಯ್ಕೆ ಏನಂದರೆ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆಗಳನ್ನು ಫಸ್ಟ್ ನೋಡೋಣ. ಮನೆ ಪಟ್ಟಿ ಮತ್ತು ಮನೆ ಗಣತಿಗಳನ್ನು ಏಪ್ರಿಲ್ 2026ರಿಂದ ಸೆಪ್ಟೆಂಬರ್ 2026ರ ಅವಧಿಯಲ್ಲಿ ನಡೆಸಲಾಗುವುದು. ಇದು ದೇಶದ 2ನೇ ಡಿಜಿಟಲ್ ಜನಗಣತಿಯಾಗಿರುತ್ತದೆ. ಇದು ರಾಂಗ್. ಮೊದಲನೇ ಹೇಳಿಕೆ ರೈಟು, 2ನೇ ಹೇಳಿಕೆ ತಪ್ಪಾಗಿದೆ. ಏನಕ್ಕಂದರೆ ಇದು ಮೊದಲ ಡಿಜಿಟಲ್ ಗಣತಿ. ಇದು ದೇಶದ ಮೊದಲ ಡಿಜಿಟಲ್ ಗಣತಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನುಡಿಗಳ ಅಳಿವು ಕೃತಿಗೆ 2024ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕರನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದರ ಸರಿಯಾದ ಆಯ್ಕೆ ಏನಂದರೆ KV ನಾರಾಯಣ್ ಅನಿಸುತ್ತೆ. ನುಡಿಗಳ ಅಳಿವು ಇದರ ಲೇಖಕರು. ನುಡಿಗಳ ಅಳಿವು ಕೃತಿಗೆ 2024ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಸ್ನೇಹಿತರೆ, ಇದರ ಲೇಖಕರು ಯಾರಂದರೆ KV ನಾರಾಯಣ್. ಯಾರು? KV ನಾರಾಯಣ್ ಇವರು ನುಡಿಗಳ ಅಳಿವು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾವುದೋ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ 2024ನೇ ಸಾಲಿಗೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ ರೂಪದಲ್ಲಿರುವಂಥದ್ದು. ಹೊಂದಿಸಿ ಬರೆಯಿರಿ. ಪಟ್ಟಿ 1 ಸಂಗೀತಗಾರರಿದ್ದಾರೆ, ಪಟ್ಟಿ 2ರಲ್ಲಿ ವಾದ್ಯಗಳಿದ್ದಾವೆ. ಕದ್ರಿ ಗೋಪಾಲನಾಥ್ ಇವರು ಸ್ಯಾಕ್ಸೋಫೋನ್ ವಾದಕರು. ಇನ್ನು ರಫೀಕ್ ಖಾನ್ ಸಿತಾರ್ ವಾದಕರು. ಎಸ್ ಬಲ್ಲೇಶ್ ಇವರು ವಯೋಲಿನ್ ನುಡಿಸ್ತಾರೆ. ಇನ್ನು ಮೈಸೂರು ಮಂಜುನಾಥ್ ಇವರು ಶಹನಾಯಿ ಇದನ್ನು ನುಡಿಸ್ತಾರೆ. ಓಕೆ, ಇದರ ಸರಿಯಾದ ಆಯ್ಕೆ ಏನಂದರೆ ಆಯ್ಕೆ 1 ಸರಿಯಾಗಿದೆ. ಆಯ್ಕೆ 1 ಸರಿಯಾಗಿದೆ. ಓಕೆ ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ನಾವು ಈ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾನು ಇದರ ಉಳಿದ ಪ್ರಶ್ನೆಗಳನ್ನು ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ನಾನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.